ಕೃಷ್ಣರಾಜಪೇಟೆ ತಾಲೂಕಿನ ಕುರುಬಹಳ್ಳಿ ಗ್ರಾಮದಲ್ಲಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚಿನ ವೇಗ ನೀಡುವ ನಿಟ್ಟಿನಲ್ಲಿ ಗ್ರಾಮದ ತೋಟದ ಬಳಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಶ್ರೀ ಬಸವೇಶ್ವರ ದೇವಸ್ಥಾನದ ಕಾಮಗಾರಿಗೆ ಶಾಸಕ ಎಚ್.ಟಿ. ಮಂಜೂರ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಶಾಸ್ತ್ರೋಕ್ತವಾಗಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ದೇವಸ್ಥಾನಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಅವು ಸಮಾಜವನ್ನು ಒಗ್ಗೂಡಿಸುವ ಸಂಸ್ಕಾರ ಕೇಂದ್ರಗಳು. ಭಕ್ತಿ ಮತ್ತು ಶ್ರದ್ಧೆಯಿಂದ ನಿರ್ಮಾಣವಾಗುತ್ತಿರುವ ಈ ಬಸವೇಶ್ವರ ದೇವಸ್ಥಾನವು ಗ್ರಾಮದ ಸರ್ವತೋಮುಖ ಏಳಿಗೆಗೆ ಸಾಕ್ಷಿಯಾಗಲಿ ಎಂದು ಹಾರೈಸಿದರು. ಮೊದಲನೇದಾಗಿ ಒಂದು ಸಬ್ ಸೆಂಟರ್ ಮಾಡಿಸ್ಕೊಟ್ರಿ. ಸಹಕಾರ ಇಲಾಖೆಯಿಂದ ತಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ನಿಮ್ಮೂರಲ್ಲೇ ಪಡಿತರ ಚೀಟಿನ ಪಡಿತರ ಧಾನ್ಯವನ್ನ ಪಡಿಲಿಕ್ಕೆ ತಿರುಗಿ ಓಡಾಡೋದು ಸಮಸ್ಯೆ, ವಯಸ್ಸಾದವರು ಮಕ್ಕಳು ಸಹ ಅರ್ಧ ಗಂಟೆ ಹೋಗಿ ಇಲ್ಲಿ ತಗೊಂಡು ಬರ್ಬೋದು. ಅದೇ ಒಳ್ಳೆ ಕೆಲಸ ಮಾಡೋದು. ಅದು ಏನು ನೀವು ಆಯ್ದಾರು ಮಾತ್ರ ತೋತಾರೆ, ಇಡೀ ಗ್ರಾಮದಲ್ಲಿ ತೋತಾರಲ್ವಾ. ಇವತ್ತು ಬೆಳಿಗ್ಗೆ ನೀವು ತಂದು ಕೊಡ್ಬೇಕಾಯ್ತು ನಿಮ್ಗೆ ಇದು. ಆಮೇಲೆ ತಂಪುವ ಸಂದರ್ಭದಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ರೆ ತಿರುಗಾಡಬೇಕಾಗಿತ್ತು, ಅವರೇ ಹೋಗ್ಬೇಕಾಗಿತ್ತು, ಅವೆಲ್ಲ ವಿಷಯ ಇತ್ತು. ಇವತ್ತು ನಿಮ್ಮ ಊರಲ್ಲಿ ಕೆಳಗಡೆ ದಯವಿಟ್ಟು ಬಂದ್ಬಿಟ್ಟು ಯಾವಾಗ ಇರ್ತಾರೆ ಬಂದು ಅದು ಅರ್ಧ ಗಂಟೆ ನಿಮ್ ಕೆಲಸ 10 ನಿಮಿಷ ನಿಮ್ ಕೆಲಸ ಮುಗಿಸ್ಕೊಂಡು ಬರ್ಬೇಕಾಗಿತ್ತು. ಅದೆಲ್ಲ ತಿತ್ತು. ವರ್ಷದಲ್ಲಿ ಕನಿಷ್ಠ ಪಕ್ಷ 14 ಲಕ್ಷ ತಿರುಗಿಸ್ಬೇಕಾಗಿತ್ತು. ಅಷ್ಟು ಅದು ಒಳ್ಳೆ ಕೆಲಸ ಅಲ್ವಾ. ಇನ್ನು ನಾಗೇಶನ ಏನ್ ನಮ್ಗೆ ಹೋಗಿ ಬಂದು ಇಂಜೆಕ್ಷನ್ ಕೊಟ್ಟು ಕೆಲಸ ಮಾಡಿಸ್ತಾ, ಡಿಡಿಗೆ ಹೇಳಿ ಇಲ್ಲಿ ಪಪ್ಪದೆಲ್ಲ ಕಳಿಸಿ ಕೆಲಸ ಮಾಡಿಸ್ತಾ. ಅದೊಂದು ಕೆಲಸ ಊರೊಳಗಡೆ ಒಂದು ಲಕ್ಷದ ಕೆಲಸ ಆಗ್ಬೇಕು ಅಂದ್ಬಿಟ್ಟು ಒಂದು ಕಾಂಕ್ರೀಟ್ ರಸ್ತೆ ಮಾಡಿಸಿದ್ವಿ, ಪೂಜೆ ಆಗಿದೆ. ಈ ಭಾಗಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ಕೆಲಸ ಆಗ್ಬೇಕು ಅಂದ್ಬಿಟ್ಟು ಪೈಪ್ ಲೈನ್ ಸಹ ಮಾಡಿಸ್ಕೊಟ್ಟಿದ್ವಿ. ನಾನು ನಿಮ್ ದಮ್ಮಯ್ಯ ಅಂತಿದ್ದ ಮಳೆ ದುಡ್ಡಿಲ್ಲ, ಅಲ್ಲಿ ಎಲ್ಲ ಕಡೆ ಕೊಟ್ಬಿಟ್ಟಿದ್ವಿ. ಗಂಜಿಗೆಲ್ಲ ಸೊಸೈಟಿ ತಗೋ ಇಲ್ಲ ಬಿಗ್ ತಗೋ ಅಂತ ಇಲ್ಲ, ನಮಗೆ ಮುನ್ಸ್ಕೊಂಡೆ ಹೊಂಟೋಗ್ಬಿಡು. ಒಳ್ಳೆ ಕೊಡ್ರು ಫೋನ್ ನಮ್ಗೆ, ನಾಗೇಶನ ಮುನ್ಸ್ಕೊಂಡ್ಬಿಟ್ಟವನ್ನೇ ಅದು 2 ಮಾಡ್ಕೊಡಿ ಅಂತ. ಹಾಗಾಗಿ 2 ಮಾಡ್ಕೊಟ್ಟ. ಇದು 250 ಲಕ್ಷ ರೂಪಾಯಿ ರೊಕ್ಕ ತಗೊಂಡವ್ರೆ ನಮ್ಮ 3 ಭಾಗಕ್ಕೆಲ್ಲ ಪೈಪ್ ಕಾಂಕ್ರೀಟ್ ರಸ್ತೆ ಆಗ್ಬೇಕು ಅಂತ ಅದನ್ನು ಸಹ ಮಾಡ್ಕೊಡ್ತೀವಿ. ಮುಂದೊಂದು ಜೊತೆಗೆ ಅವ್ನಿಗೆ ಒಳ್ಳೆ ಉದ್ಯೋಗ ಅವಕಾಶ ಮಾಡಿಸ್ಕೊಡೋಣ. ಒಂದು ನೀವು 3 ಮಗ ಬೆಳೀತಾವನೆ, ಅವ್ನು ಬೆಳೆಸಕ್ಕೆ ಪಕ್ಷಾತೀತವಾಗಿ ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಮನವೊಲಿಸ್ಕೊಂಡು ಅವ್ನ ಬೆನ್ನೆ ನಿಂತ್ಕೊಳ್ಳುವಂತ ಕೆಲಸ ನೀವು 3 ಮಾಡ್ಬೇಕು. ಅವ್ರು ನೀವು 3 ಕೆಲ್ಸಗಳು ಏನಾಗಬೇಕು ನಾನು ಮಾಡ್ಕೊಡ್ತೀನಿ. ಆಮೇಲೆ ನಮ್ಮ ನಾಗೇಶನ ಅಷ್ಟೇ ಅಲ್ಲ, 20 ವರ್ಷ 30 ವರ್ಷದಿಂದ ಆಗಿರೋ ಕೆಲಸ ಅವೆಲ್ಲರೂ ಒಂದೇ ಸರಿ ಮಾಡ್ಕೊಡೋದಾರೆ. ಆಕ್ಚುಲಿ ನಮ್ಮ ಜಿಲ್ಲೆ, ನಮ್ಮ ವಿಧಾನಸಭಾ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಕೆಲಸ ಆಗಿರೋದು ನಿಮ್ಮ ಒಬ್ಳಿಗೆನೆ. 65 ಕೋಟಿ 64 ಡಿಸ್ಟ್ರಿಬ್ಯೂಷನ್ಗೆ, 24 ಕೋಟಿ ವರ್ಷಗಳ ಮೇಲ್ಗಾಲುವಿಗೆ, ಮೇಜರ್ ಇಲ್ಲಿ PW ರೋಡ್ಸ್ ಎಲ್ಲ ಆಗ್ತಾ ಇದೆ. ಬಹುತೇಕ ಇವಾಗ ಹಿಂದೆ ರಸ್ತೆಗಳು ತುಂಬಾ ಎಲ್ಲ ಹುಬ್ಳಿ ಸಮಸ್ಯೆ ಇದೆ. ಬಳ್ಳಕೆರೆ ಒಂದು ನಾಲ್ಕಲ್ಲಿ ರಸ್ತೆ ಬಿಟ್ಟರೆ ಬಾಕಿ ಕಡೆ ರಸ್ತೆ ಅಷ್ಟು ಆಗಿದೆ. ಅದೆಲ್ಲ ಕೆಲಸ ಮಾಡ್ಕೊಡ್ತೀವಿ. ಮುಂದಕ್ಕೂ ಸರ್ ನಿಜ ಇರ್ತೀವಿ. ಇವತ್ತು ಸಿಂಪಲ್ ಆಗಿ ಪೂಜೆ ಮಾಡಿದ್ವಿ. ಅದು 4 ಲಕ್ಷ ದೇವಸ್ಥಾನ ಆಗಲ್ಲ. ಅದನ್ನ ಈಗ ಎಷ್ಟಾಯ್ತು ಅಷ್ಟು ಮಾಡಿಸಿ ಮುಂದುವರೆದ ಕಾಮಗಾರಿ ಜಿಲ್ಲಾ ಇಂಜಿನಿಯರ್ಗೆ ಮುಂದೆ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇದೆಲ್ಲ ಪ್ರೀತಿ ವಿಶ್ವಾಸನ ನಮ್ಮ ನೋಡಿದ್ರಿ. ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಿ, ಮುಂದೆ ಗಂಜಿಗಳಿಗೂ ಸಹ ಹೋಗ್ಬೇಕು. ಅಲ್ಲೂ ಒಂದು ಗುಡ್ಡಿ ಪೂಜೆ ಇದೆ, ಸೊಸೈಟಿಗೆ ಅವರೇ ಮಾಡ್ಕೊತಾರೆ. ಸೊಸೈಟಿ